ಮತ್ತೆ ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೇರಿದೆ ಚಿನ್ನ ಬೆಳ್ಳಿಯ ದರ. ಸತತ ಮೂರನೇ ದಿನ ಕೂಡ ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಏರಿಕೆಯಾಗಿರೋದು ಇದು. ಇವತ್ತು 1 kg ಚಿನ್ನ ಬರೋಬ್ಬರಿ 1.5 ಕೋಟಿ ರೂಪಾಯಿ ಆಗಿದೆ. 1 kg ಚಿನ್ನ ತೊಗೊಳ್ಬೇಕು ಯಾರಾದರೂ ಅಂತ ಇದ್ದರೆ 1.5 ಕೋಟಿ ರೂಪಾಯಿ ಕೊಟ್ಟರೆ ನಿಮಗೆ 1 kg ಚಿನ್ನ ಸಿಗುತ್ತೆ. ಅರ್ಥಾತ್ 15,000 ರೂಪಾಯಿ ಕೊಡಬೇಕು 1 kg ಅಪರಂಜಿ ಚಿನ್ನ ನೀವು ತೊಗೊಳ್ಬೇಕು ಅಂತ ಹೇಳಿದ್ರೆ ಅಂತ. ಇವತ್ತು 10 ಗ್ರಾಮ್ ಚಿನ್ನದ ದರದಲ್ಲಿ ಜಾಸ್ತಿ ಆಗಿರೋ ಬೆಲೆ ಎಷ್ಟಪ್ಪ ಅಂದರೆ ಬರೀ ಜಾಸ್ತಿ ಆಗಿರೋ ಅಮೌಂಟು 7,795 ರೂಪಾಯಿ ಜಾಸ್ತಿ ಆಗಿರೋದು. 10 ಗ್ರಾಮ್ ಬಂಗಾರದ ಬೆಲೆ 1,55,000 ರೂಪಾಯಿ ಆಗುತ್ತೆ. ಕೇವಲ 21 ದಿನಗಳಲ್ಲೇ 22,000 ರೂಪಾಯಿ ಹೆಚ್ಚಳ ಕಂಡಿರುವುದು ಚಿನ್ನ. ಕೆಲವೇ ತಿಂಗಳಲ್ಲಿ 2 ಲಕ್ಷ ಕೂಡ ದಾಟುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಬೆಳ್ಳಿ ದರದಲ್ಲಿಯೂ ಕೂಡ ಭಾರಿ ಏರಿಕೆಯಾಗಿದೆ. 1 kg ಬೆಳ್ಳಿ ಬೆಲೆಯಲ್ಲಿ 10,730 ರೂಪಾಯಿ ಜಾಸ್ತಿ ಆಯಿತು. ಈಗ 1 kg ಬೆಳ್ಳಿಯ ಬೆಲೆ ಬರೋಬ್ಬರಿ 3,20,000 ರೂಪಾಯಿ ಆಗುತ್ತೆ. ಕೇವಲ 21 ದಿನಗಳಲ್ಲಿ, ಬರೀ 21 ದಿನಗಳಲ್ಲಿ 90,825 ರೂಪಾಯಿ ಜಾಸ್ತಿ ಆಯಿತು. ನೀವೇನಾದ್ರು 21 ದಿನಗಳ ಮುಂಚೆ ಬೆಳ್ಳಿ ತೊಗೊಂಡಿದ್ದರೆ ನಿಮಗೆ 90,825 ರೂಪಾಯಿ ಇವತ್ತಿನ ಲೆಕ್ಕದಲ್ಲಿ ಉಳಿತಾ ಇತ್ತು ಅಂತ. ಅಷ್ಟು ಜಾಸ್ತಿ ಆಗಿಬಿಟ್ಟಿದೆ ಈಗ ಅಂತ. ಕಾರಣ ಏನು? ಇರಾನ್ ಅಮೆರಿಕ ನಡುವೆ ದಿನೇ ದಿನೇ ಒಂಥರ ಉದ್ವಿಗ್ನ ಪರಿಸ್ಥಿತಿ ಜಾಸ್ತಿ ಆಗ್ತಾ ಇದೆಯೇ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಎನಿ ಟೈಮ್ ಒಬ್ಬರು ಕೈ ಕತ್ತರಿಸಾಕ್ಬಿಡ್ತೀನಿ ಅಂತಾರೆ, ಒಬ್ಬರು ಅಕಸ್ಮಾತ್ ನೀನೇನಾದರೂ ನನ್ನನ್ನು ಸಾಯಿಸಿಬಿಟ್ರೆ ಭೂಪಟದಲ್ಲಿ ಇರಾನೇ ಇರಲ್ಲ ಅಂತ ಅಮೆರಿಕ ಹೇಳ್ತಾರೆ. ಹೇಳೋಕ್ಕಿಂತ ಮುಂಚೆ ಹುಷಾರ್, ನಾವೇನು ಮಾಡ್ತೀವಿ ನಮಗೆ ಗೊತ್ತಿಲ್ಲ ಅಂತ ಅವರು ಹೇಳ್ತಾರೆ. ಗ್ರೀನ್ಲ್ಯಾಂಡ್ ಸ್ವಾಧೀನಕ್ಕೆ ಅಮೆರಿಕ ಮುಂದಾಗಿರೋದು ಒಂದು ಕಾರಣ. ಗ್ರೀನ್ಲ್ಯಾಂಡ್ ಸ್ವಾಧೀನ ಮಾಡ್ಕೊಳ್ಳೋಕ್ಕೆ ಇವತ್ತು ಟ್ರಂಪ್ಗೆ ಬಿಟ್ಟುಬಿಟ್ರೆ ವೆನಿಜುವೆಲಾ ಆಯಿತು, ಗ್ರೀನ್ಲ್ಯಾಂಡ್ನ ಸರದಿ, ಆಮೇಲೆ ಆ ಲ್ಯಾಂಡ್ ಕೊಡು ಈ ಲ್ಯಾಂಡ್ ಕೊಡು ಅಂತ ಯಾವ ಲ್ಯಾಂಡ್ಗೆ ಬೇಕಾದರೂ ಈ ಟ್ರಂಪ್ ಮಾತಾಡಬಹುದು ಅಂತೇಳಿ ಅದಕ್ಕೂ ಒಂದು ಪಡೆ ರೆಡಿ ಆಗ್ತಾ ಇದೆ. ಇಲ್ಲಿ ಬಿಡೋಕ್ಕಾಗಲ್ಲ ಇದನ್ನ ಅಂತ. ಡಾಲರ್ ವಿರುದ್ಧವಾಗಿ ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕುಸಿತ ಆಗಿರೋದಿಲ್ಲಿ. ಇತಿಹಾಸದಲ್ಲೇ ಭಾರತದ ರೂಪಾಯಿ ಡಾಲರ್ ಎದುರುಗಡೆ ಇಷ್ಟು ಕಳಪೆಯಾಗಿ ಯಾವತ್ತೂ ಇರಲಿಲ್ಲ ಅಂತ. ಇವತ್ತು ಒಂದು ಡಾಲರ್ ಎದುರುಗಡೆ ರೂಪಾಯಿ ಮೌಲ್ಯ 91 ರೂಪಾಯಿ 10 ಪೈಸಾ. ಒಂದು ಡಾಲರ್ ಅಮೆರಿಕನ್ ಡಾಲರ್ಗೆ ಎಷ್ಟು ರೂಪಾಯಿ ಕೊಟ್ಟರೆ ಬರುತ್ತಪ್ಪ ಅಂದರೆ 91 ರೂಪಾಯಿ 10 ಪೈಸಾ ಕೊಟ್ಟರೆ ಬರುತ್ತೆ. ಸೊ ಹಾಗಾಗಿ ಎಲ್ಲ ಕಾರಣಗಳು ಸೇರಿ ಚಿನ್ನ ಬೆಳ್ಳಿಯ ಮೇಲೆ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಆಗಿದೆ. ಕೆಲವರು ಬೆಳ್ಳಿಯನ್ನು ಅವರ ದೇಶದಲ್ಲೇ ಸ್ಟೋರ್ ಮಾಡ್ಕೊಂಡು ಆಚೆ ಬಿಡ್ತಾ ಇಲ್ವಲ್ಲ, ಎಲ್ಲ ಕಾರಣಗಳಿಂದಾಗಿಯೂ ಕೂಡ ಚಿನ್ನ ಬೆಳ್ಳಿ ಬೆಲೆ ಜಾಸ್ತಿ ಆಗ್ತಾ ಇದೆ.